ಕಾನೂನಿಗಿನ್ನ ಈ ದೇಶದಲ್ಲಿ ಯಾರೂ ದೊಡ್ಡವರಿಲ್ಲ. ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು. ಎಷ್ಟೇ ದೊಡ್ಡವರಾಗಿರಲಿ ಗೌರವಿಸಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನು ಉಚ್ಚ ನ್ಯಾಯಾಲಯ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಗೌರವಿಸಬೇಕು ಮತ್ತು ಮುಂದಿನ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ. ಅದನ್ನು ಅವರು ಮಾಡ್ಕೊಳ್ಬೋದು. ಅದಕ್ಕೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯಲ್ಲ, ಅದನ್ನು ಕೊಟ್ಟಿದ್ದಾರೆ. ಅಲ್ಲ ಬೇಲ್ ಕೊಟ್ಟಿದ್ರ ಬಗ್ಗೆ ಸರ್ಕಾರದ ಆಕ್ಷೇಪ ಇತ್ತು, ಹಾಗಾಗಿ ಮೇಲ್ಮನವಿ ಹಾಕಿದ್ರಿ. ಅಂದ್ರೆ ಯಾವ ಸರ್ಕಾರ ಈಗ ಕಾನೂನು ಅಂತ ಹೇಳಿದ್ನಲ್ಲ, ಕಾನೂನನ್ನೇ ನಾವು ನೋಡ್ಬೇಕಲ್ವಾ, ಅದನ್ನ ಕಾನೂನು ಇಲಾಖೆಯವರು ಮಾಡಿದ್ದಾರೆ. ಹಾಗಾಗಿ ಅವರು ಅದನ್ನ ಎತ್ತಿ ಹಿಡಿದಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ. ಅದನ್ನ ನಾವು ಗೌರವಿಸಬೇಕು. ಜೈಲು ಅಧೀಕ್ಷಕರ ಬಗ್ಗೆ ಕೂಡ ಕೋರ್ಟ್ ಕಮೆಂಟ್ ಮಾಡಿದೆ. ಅಂದ್ರೆ ಅವರಿಗೆ ಕೆಲವೊಂದು ಸ್ಟಾರ್ ಫೆಸಿಲಿಟೀಸ್ ಬಗ್ಗೆ ಅದನ್ನೆಲ್ಲ ನಾವು ಈಗ ನಮ್ಮ DG ಪ್ರಿಸನ್ಸ್ ಅವರಿಗೆ ಸೂಚನೆಗಳು ಬಂದಿರುತ್ತೆ. ಕೋರ್ಟಿನ ಈ ರೀತಿ ಕೋರ್ಟ್ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂತಂದಾಗ ಅವರು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ. ಬಟ್ ಈಗ ಎಷ್ಟು ಜನ ಅರೆಸ್ಟ್ ಆಗಿದೆ ಸರ್ ಟೋಟಲ್? ಈಗ ಎಲ್ಲಿಗೆ ಇವ್ರನ್ನ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲೇ ಉಳಿಸ್ತಾರ? ತೀರ್ಮಾನ ನಾವೇನು, ಅವರು ಜೈಲ್ ಅಥಾರಿಟೀಸ್ ತೀರ್ಮಾನ ಮಾಡ್ತಾರೆ. ಡೈರೆಕ್ಷನ್ಸ್ ಏನು ಕೊಡ್ಲಿಕ್ಕೆ ಬರಲ್ಲ, ನಾವ್ಯಾರು ಡೈರೆಕ್ಷನ್ ಕೊಡಕ್ಕೆ ಹೋಗೋದು.